ಸೊ ಹಾಯ್ ಹಲೋ ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರ ರೀ. ಸೊ ನಾನು ನಿಮ್ಮ ರವಿ ರಾಠೋಡ್ ಮಾತಾಡ್ತಾ ಇದ್ದೀನಿ. ಸೊ ನಾ ಇವತ್ತು ಎಲ್ಲಿದ್ದೀನಿ ಗೊತ್ತೀರಿ? ಅಫ್ಜಲ್ಪುರ್ ಅತನೂರು ಒಂದು ಗ್ರಾಮದೊಳಗದೀನಿ. ಸೊ ನಮ್ಮ ಸರ್ ಅವ್ರಿಗೆ ಸರ್ ನಿಮ್ಮ ಹೆಸರು ರೀ ಈರಣ್ಣ ಸರ್ ಅವ್ರ ಪ್ಲಾಟ್ ಒಳಗದೀವಿ ರೀ. ಸೊ ಹತ್ತಿ ಪ್ಲಾಟಿಗೆ ಹತ್ತಿ ಬೆಳತಕ್ಕಂಥ ಎಲ್ಲ ರೈತರಿಗೆ ಒಂದು ಒಳ್ಳೆ ಜಬರ್ದಸ್ತಾಗಿರ್ತಕ್ಕಂಥ ಯುವ ಕಿಸಾನನ್ನು ಸ್ಪ್ರೇ ಮಾಡಿರುವಂಥ ಒಂದು ಪ್ಲಾಟ್ ರಿಸಲ್ಟನ್ನು ನಿಮ್ಮನ್ನು ನಾವು ತೊಗೊಂಡ್ಬಂದೀವಿ. ಸೊ ಆ ರೈತರ ಕಡೆ ತಿಳ್ಕೊಳ್ಳೋನು ಎಷ್ಟು ದಿವಸದಿಂದ ಸ್ಪ್ರೇ ಮಾಡ್ಯಾರ ಮತ್ತು ಯಾವ ರೀತಿ ಸ್ಪ್ರೇ ಮಾಡ್ಯಾರ ಮತ್ತು ಈ ರಿಸಲ್ಟ್ ಬಗ್ಗೆ ಏನು ಅನಿಸಿಕೆ ಐತಿ, ಮತ್ತೊಬ್ಬ ರೈತರಿಗೆ ಏನು ಹೇಳಕ್ಕೆ ಅವ್ರು ಇಷ್ಟಪಡ್ತಾರ, ನಾವು ಅವ್ರ ಕಡೆಯಿಂದ ತಿಳ್ಕೊಳ್ಳೋಣ ರೀ. ಸೊ ನಮಸ್ಕಾರ ಈರಣ್ಣ ಸರ್. ನಮಸ್ಕಾರ ರೀ. ಸೊ ಇದು ಯಾವ್ದು ಎಷ್ಟು ದಿನ ಹಿಂದೆ ಸ್ಪ್ರೇ ಮಾಡಿದ್ರಿ? ಒಂದು 20-25 ದಿವಸ ಇತ್ತು. 20-25 ದಿವಸ ಹಿಂದೆ ಸ್ಪ್ರೇ ಮಾಡಿರಿ. ಯಾವ ಬಾಟ್ಲಿ ಸ್ಪ್ರೇ ಮಾಡಿ ತೋರಿಸ್ರಿ ಅಲ್ಲಿ. ಇದು ನಮ್ಮ ಯುವ ಕಿಸಾನ್ ರೀ, ಕೆಲ್ಸಕ್ಕೆ ಬಂದದ್ರಿ ಯುವ ಕಿಸಾನ್ ರೀ ಈ ಬಾಟಲ. ಸೊ ಇದು ಮತ್ತೆ ಯಾವ್ದು ಮಾಡಿರಿ? ಫಸ್ಟು ಬೇರೆ ಇಲ್ಲಿ ಇದು ಇಲ್ರಿ, ಇದ್ರ ಜೋಡಿ ಯಾವ್ದು ಮಾಡಿರಿ? ಗ್ರೋತ್ ಕಿಂಗ್ ಕಿಂಗ್ ರೀ. ಯುವ ಕಿಸಾನ್ ಗ್ರೋತ್, ಯುವ ಕಿಸಾನ್ ಕಿಂಗ್ ರೀ, ಎರಡೂ ಕೂಡ ಸ್ಪ್ರೇ ಮಾಡ್ಯಾರ. ಸೊ ಇದು ಗ್ರೋತ್ ಬಾಟ್ಲಿ ನಮ್ಮ ಕೈಯಾಗದ. ಸೊ ಇದು ರಿಸಲ್ಟ್ ಸರ್ ನಿಮ್ಗೆ ಹೆಂಗೆ ಅನಿಸ್ತದ ರೀ? ಪರವಾಗಿಲ್ಲ, ಚಲೋ ಅನಿಸ್ತದೆ. ಹಾಂ, ಈಗ ನಮ್ಮ ಯುವ ಕಿಸಾನ್ ಹೊಡೆದ ಮೇಲೆ ಇದಕ್ಕೆ ಯಾವ್ರೆ ಸ್ಪ್ರೇ ಕೊಟ್ಟಿರಿ? ಯಾವುದಿಲ್ಲ ಸರ್. 20-25 ದಿನ ಐತ್ರಿ ಇವತ್ತಿಗೆ. ಸೊ ಈ ಪ್ಲಾಟಿಗೆ ಯಾವುದೇ ತರನಾಗಿ ಮತ್ತು ಉಳ್ಗಿ ಇನ್ನು ಮಿಕ್ಕಿದ ಯಾವುದು ಕೂಡ ಸ್ಪ್ರೇ ತೊಗೊಂಡಿಲ್ಲ. ಸೊ ಇದು ರಿಸಲ್ಟ್ ಸರ್ ಯಾವ ರೀತಿ ಅದ್ರಿ? ರಿಸಲ್ಟ್ ಚಲೋ ಅದ್ರಿ. ನಮ್ಮ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ರಿಸಲ್ಟ್ ಬಗ್ಗೆ? ಪರವಾಗಿಲ್ಲ, ಯೂಸ್ ಮಾಡ್ಬೇಕಾದ್ರೆ ಮಾಡ್ಬೋದು, ಯೂಸ್ ಮಾಡ್ಬೋದ್ರಿ. ಸೊ ಈರಣ್ಣ ಸರ್ ಅವ್ರು ಹೇಳತ್ತಾರೆ. ಸೊ ಪರವಾಗಿಲ್ಲ ಸರ್, ಜಬರ್ದಸ್ತ್ ರಿಸಲ್ಟ್ ಐತಿ, ಎಲ್ಲ ರೈತರು ಕೂಡ ಯೂಸ್ ಮಾಡ್ಬೋದು ಅಂತ ಹೇಳಕತ್ತಾರ. ಸೊ ಸರ್ ಈಗ ಪ್ಲಾಟನ್ನು ತೋರಿಸ್ರಿ ಸರ್ ನಮ್ಮ ರೈತರಿಗೆ. ಸರ್ ನಿಮಗೆ ಹೆಂಗೆ ಅನಿಸ್ತದೆ ರೀ? ಸರಿಯಾಗೈತ್ರಿ. ಹಾಂ, ಸೊ ಇದು ಯುವ ಕಿಸಾನ ಎಲ್ಲರೂ ಯೂಸ್ ಮಾಡ್ಬೋದ್ರಿ, ರೈತರು ಮಾಡ್ಬೋದ್ರಿ. ಸೊ ಎಲ್ಲ ರೈತ ಬಂದು ಕೇಳ್ಕೊಳ್ಳೋದು ಇಷ್ಟ ರೀ. ಸೊ ಇದು ಯುವ ಕಿಸಾನ ಕೊತ್ತಂಬರಿ ಹಿಡಿದು ತೆಂಗಿನ ಗಿಡತನ ಪ್ರತಿಯೊಂದು ಬೆಳೆಗೆ ಯೂಸ್ ಆಗ್ತದೆ. ರಾಸಾಯನಿಕ ಯೂಸ್ ಮಾಡುವಂಥ ಅವಶ್ಯಕತೆ ಇಲ್ಲ, ಖರ್ಚು ಕಡಿಮೆ, ಇಳುವರಿ ಜಾಸ್ತಿ ಆಗ್ತದೆ. ಸೊ ನಿಮಗೆ ನಾವು ಈಗ ರಿಸಲ್ಟ್ ತಡ ಮಾಡಂಗಿಲ್ಲ, ರಿಸಲ್ಟ್ ತೋರಿಸ್ತೀನಿ ಬರ್ರಿ. ಯಾವ ರೀತಿ ಇದು ಬೆಳವಣಿಗೆ ಬೆಳೆದ ನೋಡ್ಬೋದು. ಸೊ ಮನುಷ್ಯರ್ಕಿಂತ ಸ್ವಲ್ಪ ಹೈಟ್ ಅದ, ಒಳಗೆ ಹೋಗಕ್ಕೂ ಕೂಡ ಜಾಗ ಇಲ್ಲ, ನೋಡ್ಬೋದು ರೀ. ಸೊ ಈ ರೀತಿ ಕಾಯಿ ಸೆಟ್ಟು ಕೂಡ ಐತಿ, ನೋಡ್ಬೋದು ರೀ. ಸೊ ಈ ರೀತಿ ಬೆಳವಣಿಗೆ ಅದ್ರಿ, ಒಳಗಂತೂ ಹೋಗಕ್ಕೆ ದಾರಿ ಇಲ್ಲ. ಸೊ ಆ ಕಡೆ ಎಲ್ಲ ತೋರಿಸ್ರಿ ಮೇಡಮ್. ಸೊ ಎಲ್ಲ ರೈತ ಬಂಧುಗಳಿಗೆ ಕೇಳ್ಕೊಳ್ಳೋದು ಇಷ್ಟೇ ರೀ. ಸೊ ಯುವ ಕಿಸಾನ್ಗಳನ್ನ ಯೂಸ್ ಮಾಡಿರಿ, ನಿಮ್ಮ ಖರ್ಚನ್ನು ಕಡಿಮೆ ಮಾಡಿರಿ. ಸೊ ಯಾಕಂದ್ರೆ ಬೆಳೆ ಒಳಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದ, ಖರ್ಚು ಕಡಿಮೆ ಮಾಡಿಸ್ತದ. ನೀವೇನು 4-5 ಸ್ಪ್ರೇ ಮಾಡ್ತಿರಲ್ಲ, ಎಲ್ಲ ಕೂಡಿ ಇಲ್ಲಿ 2-3 ಸ್ಪ್ರೇ ಒಳಗೆ ನಿಮ್ಮದು ಕ್ಲಿಯರ್ ಆಗುವಂಥ ಚಾನ್ಸಸ್ ಇರ್ತದೆ. ಅದೇ ರೀತಿಯಾಗಿ ಮತ್ತು ಉತ್ತಮವಾಗಿ ಒಂದು ಬೆಳೆಯನ್ನು ನೀವು ಬೆಳಿಬೋದು. ಸೊ ಜೈ ಹಿಂದ್, ಜೈ ಯುವ ಮಾರ್ಟ್. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ.